ಊಟ ಅಲ್ಲಿ ಟಿಫನ್ ತಗೊಂಬ ನಡಿ ಗಾಡಿ ಎತ್ತಂಗೆ ಪಟ್ಟಂತ ಗಾಡಿ ಸ್ಟಾರ್ಟ್ ಆದಿಲ್ಲ ಹುಡುಗರು. ಯಾಕ ಒಂದು ಸ್ವಲ್ಪ ದೂರ ಮುಂದೆ ಹೋಗ್ತದೆ, ಸ್ವಲ್ಪ ದೂರ ಹಿಂತೋತದೆ. ಸ್ಟಾರ್ಟ್ ಆಯ್ತಲ್ಲ ತಾತ. ಅದಕ್ಕೆ ನಾ ಹೇಳ್ತಿರೋದು, ಒಳ್ಳೆ ಗಾಡಿ ಎತ್ತಿನ ಒಳ್ಳೆ ಶೋರೂಮ್ ಗಾಯ್ಬಿಟ್ಟು ರೆಡಿ ಮಾಡ್ಕೊಡಪ್ಪ ಗಾಡಿ ನಂಗ. ಆಯ್ತು ಎತ್ಕೊಂಡು ಹೊಸಕೋಟೆದಾಗ ಐತೆ ಎತ್ಕೊಂಡು ಬಿಟ್ಟು ತೋರ್ಸ್ಕೊಂಡ್ ಬರ್ತೀನಿ. ನಮ್ ತಾತನ ಗಾಡಿ ಎತ್ಕೊಂಡು ನಾನ್ ಬಂದಿದ್ದೆ ಹೊಸಕೋಟೆಗೆ ಎಲ್ಲಪ್ಪ ಅಂತ ನೀವ್ ಯಾರು ಕೇಳಿದ್ರೆ ರಾಮಕೃಷ್ಣ ರೋಡ್ ಕೇಕ್ ಲೈನ್ ಆಪೋಸಿಟ್ VOC ಸರ್ವಿಸ್ ಕಾ ಯಾಕಡೆ ಇಲ್ಲಿಗೆ ಬಂದೆ ಅಂತ ನೀವ್ ಯಾರು ಕೇಳಿದ್ರೆ ಇಲ್ಲಿ ಚೆನ್ನಾಗಿ ರೆಡಿ ಮಾಡ್ತಾರಂತ ನನ್ನ ಫ್ರೆಂಡ್ಸ್ ಹೇಳಿದ್ರು. ಅದಕ್ಕೋಸ್ಕರ ಕೂಡ ಬಂದು ನಾನು ಅವ್ರಿಗೆ ಕೀ ಕೂಡ ಕೊಟ್ಟೆ. ಕೀ ಎಲ್ಲ ಕೊಟ್ಟಿದ್ದಾದ್ಮೇಲೆ ನಾನು ಗಾಡಿ ತಗೊಂಡ್ಬಂದು ನಿನ್ಸ್ಬಿಟ್ಟು ಏನೇನ್ ಪ್ರಾಬ್ಲಮ್ ಐತೆ ಅಂತ ಎಲ್ಲ ಕೂಡ ಚೆಕ್ ಮಾಡಿದ್ರು. ಅದೇ ತರ ಇವರು ಯಾವ ಗಾಡಿ ಬೇಕಾದ್ರೂ ಎಲ್ಲಾ ತರದ ಗಾಡಿ ಕೂಡ ಇವರು ಸರ್ವಿಸ್ ಮಾಡ್ಕೊಡ್ತಾರೆ ಅಂತ ಹೇಳಕ ಇಷ್ಟಪಡ್ತೀನಿ. ಆಯಿಲ್ ಸರ್ವಿಸ್ ಇಂದ ಇಂಜಿನ್ ರಿಪೇರಿ ಗಂಟ ಕೂಡ ಮಾಡ್ಕೊಡ್ತಾರೆ. ಯಾವುದೇ ತರ ಡೂಪ್ಲಿಕೇಟ್ ಮೆಟೀರಿಯಲ್ಸ್ ಇವರು ಹಾಕಲ್ಲ, ಒರಿಜಿನಲ್ ಮೆಟೀರಿಯಲ್ಸ್ ಹಾಕಿ ರೆಡಿ ಮಾಡ್ಕೊಡ್ತಾರೆ ಅಂತ ಹೇಳಕ ಇಷ್ಟಪಡ್ತೀನಿ. ಅದೇ ತರ ಯಾವ ಗಾಡಿ ಎಷ್ಟೇ ಚಾರ್ಜ್ ಮಾಡ್ತಾರೆ ಸರ್ವಿಸ್ ಅಂತ ನೀವು ಅಬ್ಸರ್ವ್ ಮಾಡಬಹುದು ಅಂತ ಹೇಳಕ್ ಇಷ್ಟಪಡ್ತೀನಿ. ಅದೇ ತರ ಯಾವ್ದು ಆಯಿಲ್ ಅನ್ನ ಯೂಸ್ ಮಾಡದಂತ ನೀವು ಹೇಳೋದಕ್ಕೆ VOC ಅಂತ ಇವ್ರು ಬ್ರ್ಯಾಂಡ್ ಯೂಸ್ ಮಾಡ್ತಾರೆ. ನಂಬರ್ 1 ಕ್ವಾಲಿಟಿ ಕೂಡ ಇರ್ತೈತೆ. ಅದೇ ತರ ಸ್ಪೇಸ್ ಪಾರ್ಟ್ಸ್ ಕೂಡ ನೋಡಿದೆ ಎಲ್ಲ ಕೂಡ ಒರಿಜಿನಲ್ ಆಗಿ ಕೂಡ ಇತ್ತು. ಎಕ್ಸಾಂಪಲ್ ಬಜಾಜ್ ಆಗಿರ್ಲಿ, ಹೋಂಡಾ ಆಗಿರ್ಲಿ, ಅದೇ ತರ ಹೀರೋ ಕಂಪ್ನಿದಾಗಿರ್ಲಿ, ರಾಯಲ್ ಎನ್ಫೀಲ್ಡ್ ಆಗಿರ್ಲಿ, ನಿಮ್ ಗಾಡಿಯಲ್ಲಿ ಯಾವ್ದೇ ಸ್ಪೇಸ್ ಪಾರ್ಟ್ಸ್ ಹೋಗಿದ್ರು ಪರವಾಗಿಲ್ಲ, ಎಲ್ಲ ಕಂಪ್ನಿ ಮೆಟೀರಿಯಲ್ಸ್ ಹಾಕ್ಬಿಟ್ಟೆ ರೆಡಿ ಮಾಡ್ಕೊಡ್ತಾರೆ. ಇದು ಇವ್ರದೊಂದೇ ಬ್ಯಾಚ್ ಅಲ್ಲ, 200 ಬ್ರಾಂಚ್ ಕಿಂತ ಹೆಚ್ಚು ಕೂಡ ಐತೆ. ಹೊಸಕೋಟೆ ಸುತ್ತಮುತ್ತ ಯಾರೇ ಇರ್ಲಿ 3 ಕಿಲೋಮೀಟರ್ ಡ್ರಾಪ್ ಮತ್ತೆ ಪಿಕಪ್ ಕೂಡ ಸಿಗ್ತೈತೆ. ಅದೇ ತರ ಗಾಡಿ ಎಲ್ಲ ರೆಡಿ ಆಗಿದ್ಮೇಲೆ ವಾಟರ್ ಸರ್ವಿಸ್ ಕೂಡ ಮಾಡಿಕೊಡ್ತಾರೆ. ನಿಮ್ಗೆ ಏನೋ ಡೌಟ್ ಇದೆ ಡಿಸ್ಪ್ಲೇ ಮೇಲೆ ಅವ್ರ ನಂಬರ್ ಹಾಕಿರ್ತೀನಿ, ನೀವು ಕಾಲ್ ಮಾಡಿ ಕೇಳಿ ತಿಳ್ಕೊಳ್ಬಹುದು ಅಂತ ಹೇಳಕ ಇಷ್ಟಪಡ್ತೀನಿ. ನಾನು ಹೋಗಿದ್ದಾಗ ನನ್ನ ಗಾಡಿ ಕೂಡ ಮಿನಿಮಮ್ 3 ಅವರಲ್ಲಿ ಕೂಡ ರೆಡಿ ಮಾಡಿಕೊಟ್ಬಿಟ್ರು. ಅದನ್ನ ತಗೊಂಡು ಮನೆಗೆ ಬರಕ 4 ಅವರ್ ಕೂಡ ಆಗಿತ್ತು. ಇವತ್ತಿನ ಕತೆ ಇಷ್ಟು, ನಾಳೆ ಸಿಗ್ತೀನಿ ಫ್ರೆಂಡ್ಸ್.